ಸ್ನೇಹಿತರೆ, ರಾತ್ರಿ ಚಿದಂಬರಮಲ್ಲಿ ಅಂದರೆ ನಟರಾಜ ಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನೇರವಾಗಿ ಕುಂಭಕೋಣಂ ಬಂದುಬಿಟ್ವಿ. ಸೊ ಈಗ ಕುಂಭಕೋಣಮಲ್ಲಿ ಬೆಳಗ್ಗೆ ಎದ್ದು ರೆಡಿಯಾಗಿ ಈಗ ದೇವಸ್ಥಾನಗಳಿಗೆ ಹೊಟ್ಟಿದ್ದೀವಿ. ಸೊ ಇವು ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಸೊ ಕೇಳ್ಪಟ್ಟಂಗೆ ಕಂಪ್ಲೀಟ್ ಕುಂಭಕೋಣಂ ಒಂದು ಏರಿಯಾದಲ್ಲೇ 1,500 ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸೊ ಇಲ್ಲಿ ರೂಮ್ ಅವರು, ಬಟ್ ಅಷ್ಟು ದೇವಸ್ಥಾನಗಳೆಲ್ಲ ವಿಸಿಟ್ ಮಾಡೋದಕ್ಕಾಗಲ್ಲ. ಸೊ ಮೇನ್ ಟೆಂಪಲ್ಸು ಒಂದು 7 ಇದೆ ಅಂತೆ. ಸೊ ಎಷ್ಟು ಟೆಂಪಲ್ ಆಗುತ್ತೋ ಅಷ್ಟು ಟೆಂಪಲ್ಸ್ನ ಕವರೇಜ್ ಮಾಡ್ತೀನಿ. ಸೊ ಸದ್ಯಕ್ಕಂತೂ ನಾವು ರೂಮ್ ಮಾಡಿರೋ ಜಾಗದಿಂದ ಜಸ್ಟ್ 150 ಮೀಟರ್ಸ್ಗೆಲ್ಲನೂ ಒಂದು ದೇವಸ್ಥಾನ ಇದೆ, ನೋಡ್ತೀನಿ ಬನ್ನಿ. ಬಂದು ಸ್ವಲ್ಪ ನಡ್ಕೊಬಂದಂಗೆ ದೇವಸ್ಥಾನ ಗೋಪುರ ನೋಡಿ. ಸೊ ಈಗ ಫಸ್ಟು ಈ ದೇವಸ್ಥಾನಕ್ಕೆ ಹೋಗಿ ನಂತರ ಆ ಕಡೆ ಒಂದು ದೇವಸ್ಥಾನ ಇದೆ ನೋಡಿ. ಓಕೆ, ಸೊ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ದರ್ಶನ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಅಷ್ಟೇ ಪುರಾತನವಾದಂಥ ದೇವಾಲಯ, ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಬಂದ್ವಿ. ಬಂದು ಹೋದ್ರೆ ನೋಡಿ ಪಕ್ಕದಲ್ಲೇ ಆ ಕಡೆ ಇರೋದು ಸಾರಂಗಪಾಣಿ ದೇವಸ್ಥಾನ. ಸೊ ಜಸ್ಟ್ ಒಂದು ಕಾಂಪೌಂಡ್ ಅಷ್ಟೇ. ನೋಡ, ಆ ದೇವಸ್ಥಾನಕ್ಕೂ ಇದರಿಂದ ಕನೆಕ್ಟಿವಿಟಿ ಇದ್ದರೆ ಸೂಪರಾಗಿರುತ್ತೆ. ಇಲ್ಲ ಅಂದರೆ ಆಲ್ಮೋಸ್ಟು ಒಂದು ಅರ್ಧ ಕಿಲೋಮೀಟರ್ ಸುತ್ಕೊಬರ್ಬೇಕಾಗತ್ತೆ. ಇರೋ ಡೌಟು ಹಂಗೆ ಕನೆಕ್ಟಿವಿಟಿ ಇರೋಲ್ಲ ಸಾಮಾನ್ಯವಾಗಿ. ನೋಡೋಣ, ಈಗ ಸದ್ಯಕ್ಕೆ ದೇವಸ್ಥಾನ ಒಳಗಡೆ ವೀಡಿಯೋಗ್ರಫಿ ಇರೋಲ್ಲ, ನಾವು ದೇವ ದರ್ಶನ ಮಾಡಿಕೊಂಡು ಬರ್ತೀವಿ ರೀ. ಸ್ನೇಹಿತರೆ, ದೇವರ ದರ್ಶನ ಆಯಿತು. ಸೊ ಇಲ್ಲಿ ಮುಗೀತು ಸೋಮೇಶ್ವರ ಸ್ವಾಮಿಯಲ್ಲಿ. ಸೊ ಈಗ ಸಾರಂಗಪಾಣಿ ಮತ್ತು ಇನ್ನೂ ಒಂದು 2-3 ದೇವಸ್ಥಾನ ಇದೆ, ನೋಡೋಣ. ಸೊ ಯಾವ ದೇವಸ್ಥಾನಗಳಾಗುತ್ತೆ ಎಲ್ಲ ಕವರ್ ಮಾಡೋಣ ಇವತ್ತು. ನೋಡಿ ಸ್ನೇಹಿತರೆ, ಕಲ್ಯಾಣಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ ಕಲ್ಯಾಣಿ. ಸೊ ಈಗ ಸಾರಂಗಪಾಣಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಇದು ಸಾರಂಗಪಾಣಿ ದೇವಸ್ಥಾನ. ಸೊ ನಡ್ಕೊಂಡು ಹೋಗ್ತಾಯಿದ್ದೀವಿ. ಏನು ಎಲ್ಲ ಬೃಹತ್ಕಾರದ ಕಾಂಪೌಂಡು ನೋಡಿ, ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಯಪ್ಪ, ಸಿಕ್ಕಾಪಟ್ಟೆ ದೊಡ್ಡದು. ಇಲ್ಲಿ ನೋಡಿ ಸ್ನೇಹಿತರೆ, ಆನೆ ರಥ ಕೇಳ್ಕೊಂಡು ಹೋಗೋ ಥರ ಮಾಡಿರೋವಂಥದ್ದು ಸಾಕಾಗಿದೆ ಆರ್ಕಿಟೆಕ್ಚರ್ ಇಲ್ಲಿ. ಸೊ ಈಗ ಸಾರಂಗಪಾಣಿ ದರ್ಶನ ಆಯಿತು. ಸೊ ನೆಕ್ಸ್ಟು ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿಬಿಟ್ಟು ಇನ್ನೂ ಒಂದು 2 ದೇವಸ್ಥಾನ ಇದೆ, ಅದು ನೋಡ್ಕೊಂಡು ಓಡೋವಂಥದ್ದು. ಇದ್ರೆ ಬಂದಿದ್ದೀವಿ ಈಗ ಚಕ್ರಪಾಣಿ ಸ್ವಾಮಿ ಟೆಂಪಲ್. ಓಕೆನಾ? ಸೊ ಹೊರಗಡೆ ಹೋಗಿ ದೇವರ ದರ್ಶನ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಕಡೆ ಒಂದು ಚಿಕ್ಕದಾದಂಥ ಒಂದು ಕಲ್ಯಾಣಿ ಇದೆ, ಹಾಗೆ ಈ ಕಡೆ ಮೇನ್ ಟೆಂಪಲು ಇದೆ, ಮೇನ್ ಎಂಟ್ರೆನ್ಸು. ಈಗ ಇಲ್ಲಿ ಒಂದು ಏನಂತಾರೆ ಗೊತ್ತಿಲ್ಲ ಇದನ್ನು, ಬಟ್ ಇದೊಂದು ಸ್ಟ್ರಕ್ಚರ್ ಇದೆ ಇಲ್ಲಿ. ಸ್ನೇಹಿತರೆ, ಚಕ್ರಪಾಣಿ ದೇವಾಲಯದಲ್ಲಿ ದರ್ಶನ ಆಯಿತು ನೋಡಿ. ಸೊ ಆಗಿನ ಒಂದು ಕನ್ಸ್ಟ್ರಕ್ಷನ್ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ, ಒಂದು ಡಿಫ್ರೆಂಟ್ ವೈಬ್ಸ್ ಇದೆ. ಡೆಫಿನೆಟಾಗಿ ಕುಂಭಕೋಣಂ ಬಂದರೆ ಒಂದು ದಿವಸ ಪೂರ್ತಿ ಸಮಯ ತೊಗೊಂಡು ಇಲ್ಲಿರೋಂಥ ಎಲ್ಲ ದೇವಸ್ಥಾನ ವಿಸಿಟ್ ಮಾಡಿ ಒಂದು ಡಿಫ್ರೆಂಟ್ ವೈಬ್, ಒಂದು ಪಾಸಿಟಿವ್ ಎನರ್ಜಿ ಅನ್ನೋವಂಥದ್ದು ಡೆಫಿನೆಟಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಆಗಿನ ಕೆತ್ತನೆಗಳು ನೋಡಿ ಸ್ನೇಹಿತರೆ. ಕೊಳದಲ್ಲಿ ಕಲ್ಯಾಣಿಯಲ್ಲಿ ಒಂದು ಮೀನುಗಳಿದ್ದಾವೆ, ಎಲ್ಲ ಬರ್ತಾ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ನಮ್ಮ ಹುಡುಗನ ನೋಡಿ ಕ್ರೇಜುಗಳು, ಹಸು ಕ್ರೇಜುಗಳು ಮುಟ್ಬೇಕಂತೆ. ಓಕೆ ಸ್ನೇಹಿತರೆ, ಫೈನಲ್ ಆಗಿ ತಂಜಾವೂರು ರೀಚ್ ಆಗಿದ್ದೀವಿ ನೋಡಿ. ಹಿಂದೆ ತಂಜಾವೂರು
ಬೃಹದೀಶ್ವರ್ ಟೆಂಪಲ್. ಸೊ ಈಗ ದೇವಸ್ಥಾನಕ್ಕೆ ಹೊರಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಎಂಟ್ರೆನ್ಸ್. ಸೊ ತಂಜಾವೂರಿನ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಮತ್ತು ನಮ್ಮ ಇತಿಹಾಸ ನೋಡಿ ಇಲ್ಲಿದೆ, ಓದ್ಕೋಬೋದು ನೀವು ಇಂಗ್ಲೀಷಲ್ಲೇ ಇರೋದನ್ನು. ಎಂಟ್ರೆನ್ಸ್, ಫಸ್ಟ್ ಎಂಟ್ರೆನ್ಸ್ ಇದು, ಮರಾಠ ಗೇಟ್ವೇ ಅಂತಾರಂತೆ. ಸೊ ಬನ್ನಿ ಹೊರಗಡೆ ಹೋಗೋಣ. ಇನ್ನು ನೋಡಿ ಇದು ಗೋಪುರಂ ಎಂಟ್ರೆನ್ಸ್ದು. ಈ ಗೋಪುರಂ ಎಂಟ್ರೆನ್ಸು ಚೋಲಾ ಕಿಂಗ್ ರಾಜ 1 ಕಟ್ಸಿರೋ ಅಂಥದ್ದು, ಚೇರಾಸ್. ಸೊ ಚೇರಾಸ್ ಮೇಲೆ ವಿಕ್ಟ್ರಿ ಆದ ನಂತರ ಕಟ್ಸಿರೋ ಅಂಥ ಒಂದು ಗೋಪುರ ಇದು. ನೋಡಿ ಈ ಗೋಪುರ ನೋಡಿ ಸ್ನೇಹಿತರೆ, ಇದೊಂದು ಗೋಪುರ ಎಂಟ್ರೆನ್ಸು. ನೋಡಿ ಈಗೆಲ್ಲ ಚೋರಾಸ್ ಮೇಲೆ ಗೆದ್ದ ನಂತರ ಕಟ್ಟಿಸಿದಂಥ ಒಂದು ಗೋಪುರ ಇದು. ಬಟ್ ದೇವಸ್ಥಾನದ ಒಂದು ಮುಖ್ಯ ಗೋಪುರ ಇದೆ ಅನ್ಕೊತೀನಿ ನಾನು. ಸೊ ಅವೆರಡು ಗೋಪುರಗಳಿಗೆ ಒಂದು ಇತಿಹಾಸ ಇದೆ. ಸೊ ಇದೊಂದು ಗೋಪುರ. ಒಳಗಡೆ ಹೋಗೋಣ ಬನ್ನಿ. ಈಗ ಇದು ಒಳಗಡೆ ಇರೋವಂಥದ್ದು. ಅಪ್ಪ ನೋಡಿ, ಇಲ್ಲಿಂದ ಹಿಡಿದು ಸುತ್ತು ಎಷ್ಟಿದೆ ನೋಡಿ ಏರಿಯಾ. ನೋಡ್ತಾ ಇದ್ರವ ಹಿಂದೆ ಗೋಪುರ. ನಮ್ಮ ಹುಡುಗಿ ಬಿಸಿ 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 ಕಾಲು ಸುಡ್ತಾ ಇದೆ. ಯಾಡಮ್ಮ ಒಂದು ಅಂಬ ನೋಡಿ, ನಂದಿ ನೋಡಬೇಕು ಅಂತ ನಮ್ಮ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿದೆ ನಂದಿ. ಬನ್ನಿ ನಂದಿ ದರ್ಶನ ಮಾಡಿಸ್ತೀನಿ. ನೋಡಿ ಸ್ನೇಹಿತರೆ, ನಂದಿ. ಸೊ ಈ ಕಡೆ ದೇವಸ್ಥಾನ. ಸೊ ದೇವಸ್ಥಾನ ಹೊರಗಡೆ ಇದ್ದೀವಿ ಸ್ನೇಹಿತರೆ. ಅದೇ ದೇವರು. ದರ್ಶನ ಆಯಿತು ಸ್ನೇಹಿತರೆ. ಸೊ ಮಸ್ಟ್ ವಿಸಿಟ್ ಪ್ಲೇಸ್. ಇಲ್ಲೊಂದಷ್ಟು ಬರ್ದಿದ್ದಾರೆ, ನೋಡ್ತೀನಿ ಬನ್ನಿ. ನೋಡಿ ಪೂರ್ತಿ ಲಿಪಿ ಬರ್ದಿದ್ದಾರೆ ಇಲ್ಲಿ. ಈ ಲಿಪಿ ಯಾವುದು ಅಂತ ಅಂತೂ ಅರ್ಥ ಆಗ್ತಾ ಇಲ್ಲ. ಸೊ ಒಂದು ಕಾಲದ ತಮಿಳ್ ಲಿಪಿ ಇದು ನೋಡಿ. ಓಕೆ, ಈ ಕಡೆ ಒಂದು ದೇವಸ್ಥಾನ ಇದೆ, ಬಹಳ ಅಂದರೆ ಬಹಳ ದೊಡ್ಡದು. ಸೊ ಅದಕ್ಕೆ ದ ಬಿಗ್ ಟೆಂಪಲ್ ಅಂತ ಕರೀತಾರೆ. ನೋಡಿ ಸ್ನೇಹಿತರೆ, ಸುತ್ತೂ ಶಿವಲಿಂಗಗಳಿದ್ದಾವೆ. ಈ ಕಡೆ ಪೂರ್ತಿ ಶಿವಲಿಂಗಗಳಿದ್ದಾವೆ. ಇಲ್ಲೊಂದು ಶಿವಲಿಂಗ, ಎಲ್ಲ ಕಡೆ ಶಿವಲಿಂಗಗಳು, ಪೂರ್ತಿ ಎಲ್ಲ ಶಿವಲಿಂಗಗಳೇ ಇದ್ದಾವೆ. ನೋಡಿ ಸ್ನೇಹಿತರೆ, ಇಲ್ಲಿ ಫೋರ್ಟ್ ಇದೆ. ಇಲ್ಲಿ ತಿರುಚಿ ಸಿಟಿ ಎಂಟ್ರಿ ಆಗಿದ್ದೀವಿ. ನೋಡಿ ಸ್ನೇಹಿತರೆ, ಫೋರ್ಟು ದೇವಸ್ಥಾನ ಇದ್ದಂಗಿದೆ ಇದು. ನೋಡಿ ಶಿವನ ದೇಗುಲ. ನೋಡಿ ಸ್ನೇಹಿತರೆ, ಈ ಕಡೆ ಏನು ಕಾಣಿಸ್ತಾ ಇಲ್ಲ ಅಷ್ಟಾಗಿ, ಬಟ್ ಮುಂದೆ ಏನು ಲೆಫ್ಟ್ ಸೈಡಲ್ಲಿದೆ ಈ ಕಡೆ. ಸೊ ಕಂಪ್ಲೀಟಾಗಿ ಕಾವೇರಿ ನದಿಯ ಒಂದು ತೀರದಲ್ಲೇ ಹೋಗೋದು ಈ ಒಂದು ರೋಡು.
ಬರ್ತಾ ಬರ್ತಾ ರೈಟ್ ಸೈಡಲ್ಲಿ ಇದೊಂದು ಬೆಟ್ಟ ಕಾಣಿಸ್ತು. ಸೊ ಹಾಗೆ ನಿಲ್ಲಿಸಿದೆ ನೋಡೋಣ ಅಂತ. ಸೊ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ತಂಜಾವೂರಿಂದ ಸೊ ತಿರ್ಚಿ ಒಂದು ಹೈವೇ ಬರುತ್ತೆ. ತಿರ್ಚಿಯಿಂದ ಮತ್ತು ನಾಮಕ್ಕಲ್ ರೋಡಲ್ಲಿ ಫುಲ್ ಸಿಂಗಲ್ ರೋಡ್ ಇದೇ ಥರ ಇರೋದು. ಕಂಪ್ಲೀಟಾಗಿ ನಮ್ಮ ಕಾವೇರಿ ನದಿಯ ದಡದಲ್ಲೇ ಈ ರೋಡ್ ಹೋಗುವಂಥದ್ದು. ನೋಡಿ ಸ್ನೇಹಿತರೆ, ನಾಮಕ್ಕಲ್ ಫೋರ್ಟ್ ಬಂಡೆ ಮೇಲೆ ಹೋಗಿ ಕಟ್ಟಿದಾರ ಪುಣ್ಯಾತ್ಮರು. ಇನ್ನೊಂದು ಲೆವೆಲ್. ಬಟ್ ವಿಸಿಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ ಇದೆ ಫೋರ್ಟ್ ಎಂಟ್ರೆನ್ಸ್. ಸೊ ಅಲ್ಲಿರೋದು ಫೋರ್ಟ್ ನೋಡಿ. ಇಲ್ಲಿಂದ ಹೊರಗಡೆ ಹೋಗ್ಬೇಕು. ದೇವಸ್ಥಾನ ಇದೆ, ದೇವಸ್ಥಾನದ ಮೇಲೆ ಹಂಗೆ ಫೋರ್ಟ್ ಹೋಗುವಂಥದ್ದು ನೋಡಿ.